ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸುಖ ಮಧ್ಯೆ ಸ್ಥಿತಂ ದುಃಖಂ, ದುಃಖ ಮಧ್ಯೆ ಸ್ಥಿತಂ ಸುಖಂ, ದ್ವಯಮನ್ಯೋನ್ಯ ಸಂಯುಕ್ತಂ ಪ್ರೋಚ್ಯತೆ ಜಲಪಂಕವತ್. ಈ ಶ್ಲೋಕದಲ್ಲಿ ಸುಖ ಮಧ್ಯೆ ಸ್ಥಿತಂ ದುಃಖಂ, ದುಃಖ ಮಧ್ಯೆ ಸ್ಥಿತಂ ಸುಖಂ. ಇಲ್ಲಿ ಸುಖ ಮಧ್ಯೆ ಅಂದ್ರೆ ಸುಖದ ಮಧ್ಯದಲ್ಲಿ ಅಥವಾ ಸುಖದ ಜೊತೆಯಲ್ಲಿ, ಸ್ಥಿತಂ ಅಂದ್ರೆ ಇರುತ್ತದೆ, ದುಃಖಂ ಅಂದ್ರೆ ದುಃಖ, ದುಃಖ ಮಧ್ಯೆ ದುಃಖದ ಮಧ್ಯದಲ್ಲಿ ಅಥವಾ ದುಃಖದ ಜೊತೆಯಲ್ಲಿ, ಸ್ಥಿತಂ ಇರುತ್ತದೆ, ಸುಖಂ ಅಂದ್ರೆ ಸುಖ. ಹಾಗಾಗಿ ಸುಖ ಮಧ್ಯೆ ಸ್ಥಿತಂ ದುಃಖಂ, ದುಃಖ ಮಧ್ಯೆ ಸ್ಥಿತಂ ಸುಖಂ ಅಂದ್ರೆ ಸುಖದ ನಡುವೆ ದುಃಖವು, ದುಃಖದ ನಡುವೆ ಸುಖವೂ ಇರುತ್ತದೆ. ಇನ್ನು ದ್ವಯಮನ್ಯೋನ್ಯ ಸಂಯುಕ್ತಂ ಪ್ರೋಚ್ಯತೆ ಜಲಪಂಕವತ್. ಇಲ್ಲಿ ದ್ವಯಮನ್ಯೋನ್ಯ ಸಂಯುಕ್ತಂ, ದ್ವಯಂ ಅಂದ್ರೆ ಎರಡು ಕೂಡ, ಅನ್ಯೋನ್ಯ ಅನ್ಯೋನ್ಯವಾಗಿ, ಸಂಯುಕ್ತಂ ಒಟ್ಟಿಗಿರುವಂಥದ್ದು, ಪ್ರೋಚ್ಯತೆ ಕೂಡಿಕೊಂಡಿರುತ್ತದೆಯೋ, ಜಲಪಂಕವತ್ ನೀರು, ಜಲ ಅಂದ್ರೆ ನೀರು ಮತ್ತು ಕೆಸರು. ಹಾಗಾಗಿ ದ್ವಯಂ ಅನ್ಯೋನ್ಯ ಸಂಯುಕ್ತಂ ಪ್ರೋಚ್ಯತೆ ಜಲಪಂಕವತ್ ಅಂತ ಹೇಳಿದ್ರೆ ಹೇಗೆ ನೀರು ಮತ್ತು ಕೆಸರು ಕೂಡಿಕೊಂಡಿರುತ್ತದೆಯೋ ಹಾಗೆ. ಈಗ ಪೂರ್ತಿ ಶ್ಲೋಕವನ್ನು ನಾವು ನೋಡ್ತಾ ಹೋದ್ರೆ, ಸುಖ ಮಧ್ಯೆ ಸ್ಥಿತಂ ದುಃಖಂ, ದುಃಖ ಮಧ್ಯೆ ಸ್ಥಿತಂ ಸುಖಂ, ದ್ವಯಮನ್ಯೋನ್ಯ ಸಂಯುಕ್ತಂ ಪ್ರೋಚ್ಯತೆ ಜಲಪಂಕವತ್. ಅಂದ್ರೆ ಸುಖದ ನಡುವೆ ದುಃಖ ಇರುತ್ತೆ, ಅದೇ ರೀತಿ ದುಃಖದ ನಡುವೆ ಸುಖ ಕೂಡ ಇರುತ್ತೆ. ಹೌದಲ್ವೋ? ಇದು ಹೇಗೆ ಅಂತ ಹೇಳಿದ್ರೆ, ನಾವು ಉದಾಹರಣೆನ ತಗೊಳ್ಳೋದಾದ್ರೆ, ನೀರು ಮತ್ತು ಕೆಸರು ಹೇಗೆ ಕೂಡಿಕೊಂಡಿರುತ್ತದೆಯೋ ಹಾಗೆ. ಅಂದ್ರೆ ಎರಡು ಕೂಡ ಒಂದನ್ನೊಂದು ಬಿಟ್ಟಿರೋದಕ್ಕಾಗಲ್ಲ, ಎರಡು ಕೂಡ ಒಟ್ಟಾಗಿ ಅನ್ಯೋನ್ಯವಾಗಿ ಇರೋ ಹಾಗೆ. ಇದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.